ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಹೇಳಕ್ ಬಂದಿದ್ದೀವಿ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ನೋ ಆನಿಮೇಷನ್ ಕೋಚಿಂಗ್ ಸೆಂಟರ್ ಫೈರ್ ಇನ್ಸಿಡೆಂಟ್ ವಿಡಿಯೋ ತುಂಬಾ ವೈರಲ್ ಆಗ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾದ್ರೆ ಲಕ್ನೋ ಆನಿಮೇಷನ್ ಕೋಚಿಂಗ್ ಸೆಂಟರ್ಗೆ ಫೈರ್ ಬಿದ್ದಿದ್ದಾದ್ರೂ ಹೇಗೆ, ಅದರಿಂದ ಆಗಿದ ಇಂಪ್ಯಾಕ್ಟ್ ಆದ್ರೂ ಏನು, ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸೊ ಗೈಸ್, ಇವಾಗ ನಿಮ್ಮ ಮುಂದೆ ಒಂದು ವಿಡಿಯೋ ಕಾಣ್ತಿದ್ಯಲ್ಲ, ಈ ವಿಡಿಯೋದಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಅಲ್ಲೇ ಫೈರ್ ಇನ್ಸಿಡೆಂಟ್ ನಡೆದಿರೋದು. ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಪೆಟ್ ಶಾಪ್ ಇರುತ್ತೆ, ಹಾಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಲೈಬ್ರರಿ, ಹಾಗೆ ಥರ್ಡ್ ಫ್ಲೋರ್ ಅಲ್ಲಿ ಆನಿಮೇಷನ್ ಕೋಚಿಂಗ್ ಸೆಂಟರ್ ಇರುತ್ತೆ. ಸೊ ಇವಾಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಫೈರ್ ಇನ್ಸಿಡೆಂಟ್ ಹೇಗಾಯ್ತು, ಅದಕ್ಕೆ ಕಾರಣ ಏನು ಅಂತ ಎಲ್ಲೂ ಕೂಡ ಅನೌನ್ಸ್ ಆಗಿಲ್ಲ. ಬಟ್ ವಿಟ್ನೆಸ್ ಪ್ರಕಾರ ಬಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋ AC ಕಂಪ್ರೆಸರ್ ಬ್ಲಾಸ್ಟ್ ಆಗಿ ಅದರಿಂದ ಬಂದ ಸ್ಪಾರ್ಕ್ ಅಲ್ಲಿಂದ ಇಡೀ ಬಿಲ್ಡಿಂಗು ಬೆಂಕಿ ಹತ್ಕೋತು. ಸೊ ಬೆಂಕಿ ಬಂದು ಆವರೇಜ್ ಆಗಿ ಮಧ್ಯಾಹ್ನ 3 ಗಂಟೆಗೆ ಹತ್ಕೊಳ್ಳುತ್ತೆ. ಅವಾಗ ಸ್ಟೂಡೆಂಟ್ಸ್ ಏನು ಕೋಚಿಂಗ್ ಸೆಂಟರ್ ಅಲ್ಲೇ ಇರ್ತಾರೆ, ಹಾಗಾಗಿ ಇದರಿಂದ 15 ಜನ ಸ್ಟೂಡೆಂಟ್ಸ್ ತೀರ್ಕೋತಾರೆ. ಸೊ ಗೈಸ್, ನೀವೆಲ್ಲರೂ ಅನ್ಕೋಬಹುದು ಆ 15 ಜನ ಸ್ಟೂಡೆಂಟ್ಸ್ ಸಾಯಕ್ಕೆ ಬೆಂಕಿನೇ ಕಾರಣ ಅಂತ. ಬಟ್ ಅಲ್ಲಿ ಆಕ್ಚುಯಲ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಆ 15 ಜನ ಸ್ಟೂಡೆಂಟ್ ಸಾಯಕ್ಕೆ ಕಾರಣ ಸಫೋಕೇಶನ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಕಿಟಕಿಯಿಂದ ಆಚೆ ಬಂದು ಕೇಬಲ್ ವೈರ್ ಸಪೋರ್ಟ್ ಇಂದ ಆಚೆ ಬರ್ತಾರೆ. ಇನ್ನೆಷ್ಟೋ ಜನ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಗೇಟ್ ಮೇಲೆ ಎಗ್ರಿ ಅವ್ರ ಸ್ಪೈನಲ್ ಕಾರ್ಡ್ ನ ಬ್ರೇಕ್ ಮಾಡ್ಕೋತಾರೆ. ನೀವು ಕೇಳಬಹುದು, ಅಲ್ಲಿ ಎಮರ್ಜೆನ್ಸಿ ಎಕ್ಸಿಸ್ಟ್ ಇರ್ಲಿಲ್ವಾ ಅಂತ. ಹೇಗಿರುತ್ತೆ ಹೇಳ್ರಿ, 2016 ಆ ಬಿಲ್ಡಿಂಗ್ ಡೆಮೊಲಿಷನ್ ಆಗ್ಬೇಕಿತ್ತು. ಹೆಂಗೋ ಮಾಡಿ ಕಾಸು ಕೊಟ್ಟು ಅಪ್ರೂವ್ ಮಾಡ್ಕೊಂಡಿರ್ತಾರೆ. ಇನ್ನು ನೀವು ಫೈರ್ ಫೈಟರ್ಸ್ ಬಗ್ಗೆ ಬಂದ್ರೆ, ಆ ಇನ್ಸಿಡೆಂಟ್ ಆಗಿ ಅರ್ಧ ಗಂಟೆ ಆದ್ಮೇಲೆ ಬಂದು ಪಕ್ಕದಲ್ಲಿರೋ ಬಿಲ್ಡಿಂಗ್ ನ ಹೊಡೆದು ಆ ಬಿಲ್ಡಿಂಗ್ ಸಹಾಯದಿಂದ ಈ ಬಿಲ್ಡಿಂಗ್ ಬಂದು ಅಲ್ಲಿರೋ ಡೆಡ್ ಬಾಡಿಗಳನ್ನ ಆಚೆ ತೆಗಿತಾರೆ. ಸೊ ಇವಾಗಿರೋ ಸಿಚುವೇಶನ್ ನೋಡ್ತಾ ಇದ್ರೆ, ನೀವು IAS ಆಗೋದು, IPS ಆಗೋದು, ಹಾಗೆ CA ಆಗೋದು ಇಂಪಾರ್ಟೆಂಟ್ ಅಲ್ಲ, ನೀವು ಮನೆಯಿಂದ ಆಚೆ ಹೋದ್ರೆ ರಿಟರ್ನ್ ಸೇಫ್ ಆಗಿ ಬರ್ತೀರಾ, ಅದು ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಲಕ್ನೋದಲ್ಲಿ ನಡೆದ ಘಟನೆ ಆಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕಡೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.